ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ರಹಸ್ಯ ಪುಟಗಳು ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ ಈಗ ಬಂದಿದೆ. ನಿಮ್ಮ ಜೀವನಕ್ಕೆ ಬಂಗಾರದಂಥ ವ್ಯಕ್ತಿಯೊಬ್ಬರ ಆಗಮನವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಎಲ್ಲರೂ ಕೂಡ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೇಷರಾಶಿಯವರೇ, ನೀವು ಮಂಗಳ ಗ್ರಹದ ಆಧಿಪತ್ಯ ಹೊಂದಿರುವ ಧೈರ್ಯಶಾಲಿಗಳು. ನಿಮ್ಮಲ್ಲಿ ನಾಯಕತ್ವದ ಗುಣ, ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಯಾವುದಾದ್ರೂ ಸಮಸ್ಯೆಯನ್ನು ಎದುರಿಸಿ ಗೆಲ್ಲುವ ಸಾಮರ್ಥ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲ, ಏನೋ ಒಂದು ನಿರೀಕ್ಷೆ, ಏನೋ ಒಂದು ಬದಲಾವಣೆ ಬರಲಿದೆ ಎಂಬ ಭಾವನೆ ಮೂಡಿರಬಹುದು. ಹೌದು, ನಿಮ್ಮ ಅಂತರಾತ್ಮ ನೀಡುತ್ತಿರುವ ಆ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಮುಚ್ಚಿ ಹೋಗಿದ್ದ ಒಂದು ವಿಚಾರ ಈಗ ನಿಧಾನವಾಗಿ ಹೊರಬರುವ ಸಮಯ ಹತ್ತಿರ ಬಂದಿದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಈ ವ್ಯಕ್ತಿಯ ಆಗಮನ ಕೇವಲ ಸಾಮಾನ್ಯ ಭೇಟಿಯಾಗಿರೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿದ್ದ ಸಂತೋಷ, ಆತ್ಮವಿಶ್ವಾಸ ಅಥವಾ ಒಂದು ಪ್ರಮುಖ ಅವಕಾಶವನ್ನು ಮತ್ತೆ ಮರಳಿ ತರುವಂತಹ ಕಾರಣ ಆಗಬಹುದು. ನೀವು ಸಾಮಾನ್ಯವಾಗಿ ಯಾರನ್ನಾದರೂ ಸುಲಭವಾಗಿ ನಂಬೋದಿಲ್ಲ, ಆದರೆ ಈ ವ್ಯಕ್ತಿಯ ಮಾತು, ನಡೆ ಮತ್ತು ನಿಮ್ಮ ಬಗ್ಗೆ ತೋರಿಸುವ ಕಾಳಜಿ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಬದಲಾಯಿಸಬಹುದು. ಆ ವ್ಯಕ್ತಿ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಿಸ್ತಾ ಇರಬಹುದು, ಅಥವಾ ನಿಮ್ಮ ಕೆಲಸ, ವ್ಯವಹಾರ ಅಥವಾ ಪರಿಚಯದ ವಲಯದ ಮೂಲಕ ನಿಮ್ಮ ಬಗ್ಗೆ ತಿಳಿದುಕೊಂಡಿರಬಹುದು. ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಸಾಧ್ಯತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಅಪರಿಚಿತ ಸಂಖ್ಯೆಯಿಂದ ಒಂದು ಫೋನ್ ಕಾಲ್ ಬರೋದು, ಅನಿರೀಕ್ಷಿತ ಮೆಸೇಜ್ ಬರೋದು, ದಾರಿಯಲ್ಲಿ ಯಾರಾದರೂ ನಿಮ್ಮನ್ನು ನಿಲ್ಲಿಸಿ ಮಾತಾಡೋದು ಸಂಭವಿಸಿದ ತಕ್ಷಣ ಅದನ್ನು ಸಾಮಾನ್ಯ ಘಟನೆ ಅಂತ ಭಾವಿಸಬೇಡಿ. ಅದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಒಂದು ಸಂಕೇತ ಆಗಿರಬಹುದು. ಇನ್ನು ವೃತ್ತಿ ಮತ್ತು ಆರ್ಥಿಕ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರಿಗೆ ನಿಧಾನವಾಗಿ ಉತ್ತಮ ಸಮಯ ಆರಂಭ ಆಗ್ತಾ ಇದೆ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡಿ ನೋಡುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ಗಮನಿಸುವ ಪರಿಸ್ಥಿತಿ ಬರುತ್ತೆ. ನಿಮ್ಮ ವಿರುದ್ಧ ರಹಸ್ಯವಾಗಿ ಮಾತನಾಡುತ್ತಿದ್ದವರು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತಿದ್ದವರ ಯೋಜನೆಗಳು ವಿಫಲವಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ನಿಮ್ಮ ಯಶಸ್ಸಿನ ವಿಚಾರಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಮಾಡುವ ಪ್ರತಿಯೊಂದು ಯೋಜನೆಯನ್ನು ಮುಂಚಿತವಾಗಿ ಎಲ್ಲರಿಗೂ ಹೇಳೋದಕ್ಕಿಂತ ಮುಂಚೆ ಅದನ್ನು ಪೂರ್ಣಗೊಂಡ ನಂತರ ಮಾತನಾಡೋದು ಉತ್ತಮವಾಗಿರುತ್ತೆ. ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡೋದು ಬಹಳ ಮುಖ್ಯ. ಯಾರಾದರೂ ನೀಡುವ ಸಲಹೆಯನ್ನು ಕಣ್ಮುಚ್ಚಿ ನಂಬದೆ ನಿಮ್ಮದೇ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಯಾಕೆಂದರೆ ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿಯ ಮಾತು ನಿಮಗೆ ಒಂದು ಹೊಸ ದಾರಿಯನ್ನು ತೋರಿಸಬಹುದು. ಆ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ನಿಮ್ಮ ಜೀವನದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬದಲಾವಣೆ ನಿಧಾನವಾಗಿ ನಿಮ್ಮ ಕಣ್ಮುಂದೆ ನಡೆಯೋದಕ್ಕೆ ಆರಂಭವಾಗುತ್ತೆ. ಮೇಷರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದದ್ದಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದವು. ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಅನ್ನೋದು ಬರ್ತಾ ಇದೆ. ಇನ್ನು ಪ್ರೀತಿ ಮತ್ತು ಸಂಸಾರದ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಉಳಿದಿರುವ ವ್ಯಕ್ತಿಯೊಬ್ಬರ ಬಗ್ಗೆ ಮತ್ತೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಪ್ರೀತಿಯಲ್ಲಿ ಯಾವುದಾದ್ರೂ ತಪ್ಪು ತಿಳುವಳಿಕೆ ಅಥವಾ ಸಂಘರ್ಷ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ಅವಕಾಶ ಸಿಗಬಹುದು. ಒಂಟಿಯಾಗಿರುವವರಿಗೆ ಈ ಸಮಯದಲ್ಲಿ ವಿಶೇಷ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ಸಾಮಾನ್ಯ ಪರಿಚಯ ಅಂತೆ ಕಾಣಬಹುದು, ಆದರೆ ನಂತರ ಆ ಸಂಬಂಧದ ಮಹತ್ವ ನಿಮಗೆ ಅರ್ಥ ಆಗುತ್ತೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆ ಆಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ನಿಮ್ಮ ತಂದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಗಳು ನಡೆಯಬಹುದು. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಕೆಲಸ ಕುಟುಂಬದ ಸಹಕಾರದಿಂದ ಪೂರ್ಣಗೊಳ್ಳಬಹುದು. ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ನೀವು ಪ್ರತಿದಿನ ಬೆಳಿಗ್ಗೆ ದೇವರನ್ನು ಸ್ಮರಿಸಿ ಮನೆಯ ವಾತಾವರಣವನ್ನು ಶಾಂತವಾಗಿಟ್ಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ತಮ್ಮ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ನೀವು ಯಾವಾಗಲೂ ಕೂಡ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ. ಕೆಲವೊಮ್ಮೆ ನಿಮ್ಮ ಮನಸ್ಸು ನಿಮಗೆ ನೀಡುವ ಸಣ್ಣ ಸೂಚನೆಯೇ ದೊಡ್ಡ ಅಪಾಯದಿಂದ ನಿಮ್ಮನ್ನು ಕಾಪಾಡಬಹುದು. ಮೇಷರಾಶಿಯವರೇ, ನೀವು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆ ಇದ್ರೂ ಕೂಡ ಬಂದರೂ ಕೂಡ ನೀವು ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿದ್ದೀರಿ. ಈಗ ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸುವ ಸಾಧ್ಯತೆ ಇದೆ. ಅವರ ಮಾತಿನಿಂದ ಅಥವಾ ಅವರ ಒಂದು ಸಣ್ಣ ಸಹಾಯದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ
ಗಾಳಿಯೇ ಆರಂಭ ಆಗಬಹುದು. ಆದರೆ ಯಾರೇ ನಿಮ್ಮ ಜೀವನಕ್ಕೆ ಬಂದರೂ ಕೂಡ ನಿಮ್ಮ ವಿವೇಕವನ್ನು, ನಿಮ್ಮ ಬುದ್ಧಿಯನ್ನು ಬಿಟ್ಟು ಅವರನ್ನು ಸಂಪೂರ್ಣವಾಗಿ ಅವಲಂಬಿಸಬೇಡಿ. ಒಳ್ಳೆಯ ವ್ಯಕ್ತಿಯನ್ನು ಗೌರವಿಸಿ, ಆದರೆ ನಿಮ್ಮ ನಿರ್ಧಾರವನ್ನು ನೀವು ಸ್ವತಃ ತೆಗೆದುಕೊಳ್ಳಿ. ನಿಮ್ಮ ರಹಸ್ಯಗಳೇನಿದೆ ಅದು ನಿಮ್ಮ ಶಕ್ತಿಯಾಗಲಿ, ನಿಮ್ಮ ದೌರ್ಬಲ್ಯ ಆಗಬಾರ್ದು. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಹೊಸ ಅವಕಾಶಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಆರ್ಥಿಕ ಸಾಧ್ಯತೆಗಳು ಎದುರಾಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಗಮನಿಸಿ, ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಭಗವಾನ್ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.